ಉದ್ಯಮಿಗಳು ಸರ್ಕಾರಿ ನೌಕರರು ಇನ್ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿರಬೇಕು ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಹನಿ ಟ್ರ್ಯಾಪ್ ಕಲಬುರಗಿಯಿಂದ ಇದೊಂದು ಸುದ್ದಿ ಬಂದಿದೆ ನೋಡಿ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಜಾಲ ಸಕ್ರಿಯ. ಅಮಾಯಕ ಯುವತಿಯರನ್ನ ಬಳಸಿಕೊಂಡು ಹನಿ ಬಲೆ. ಹನಿ ಟ್ರ್ಯಾಪ್ ಸಂತ್ರಸ್ತೆಯರಿಂದಲೇ ಕರಾಳ ಸತ್ಯ ಬಯಲು. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆ ಹನಿ ಟ್ರ್ಯಾಪ್ ದಂಧೆಯ ಸದ್ದು ಮಾಡಿ ಸೈಲೆಂಟ್ ಆಗಿತ್ತು. ಇದೀಗ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಹನಿ ಟ್ರ್ಯಾಪ್ ದಂಧೆಯ ಕರಾಳ ಮುಖ ಬಯಲಾಗಿದೆ. ಖುದ್ದು ಈ ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾಗಿ ಇದೀಗ ಅದರಿಂದ ಹೊರಬಂದ ಯುವತಿಯರು ಇದರ ಕರಾಳ ಮುಖ ಬಯಲು ಮಾಡಿದ್ದಾರೆ. ಕಲಬುರಗಿಯ ರಾಜು ಲೆಂಗಟಿ ಹಾಗೂ ಪ್ರಭುಸ್ವಾಮಿ ನಮ್ಮನ್ನ ಸೇರಿ ಹಲವು ಯುವತಿಯರನ್ನ ಬಳಕೆ ಮಾಡಿಕೊಂಡು ಕಲಬುರಗಿಯ ಉದ್ಯಮಿಗಳು ಹಾಗೂ ಸರ್ಕಾರಿ ನೌಕರರನ್ನ ಪರಿಚಯ ಮಾಡಿಸುತ್ತಿದ್ದರು. ನಂತರ ಅವರ ಜೊತೆಗೆ ಸಲುಗೆಯಿಂದ ಇದ್ದು ಲಾಡ್ಜ್ಗೆ ಕರೆದು ಪಲ್ಲಂಗ ಹತ್ತಿಸಿ ಅದರ ವಿಡಿಯೋಗಳನ್ನ ಮಾಡಿಕೊಂಡು ಲಕ್ಷ ಹಣ ವಸೂಲಿ ಮಾಡಿರುವುದಾಗಿ ಹೇಳಿದ್ದಾರೆ. ಇನ್ನು ಈ ದಂಧೆಯಲ್ಲಿ ಮುಂಬೈ ಮೂಲದ 30ಕ್ಕೂ ಅಧಿಕ ಯುವತಿಯರನ್ನ ರಾಜು ಲೆಂಗಟಿ ಹಾಗೂ ಪ್ರಭುಸ್ವಾಮಿ ಸಂಪರ್ಕದಲ್ಲಿದ್ದು ಅವರನ್ನ ಸಹ ಹನಿ ಟ್ರ್ಯಾಪ್ ದಂಧೆಗೆ ಬಳಸಿಕೊಳ್ಳುವ ಒಂದು ಜಾಲವೇ ಇದೆ ಅಂತ ಸ್ಫೋಟಕ ಸತ್ಯವನ್ನ ಹೇಳಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಜೊತೆಗೆ ರಾಜು ಲೆಂಗಟಿ ನಮ್ಮ ಮೇಲೂ ಕೂಡ ಬಲವಂತದಿಂದ ಅತ್ಯಾಚಾರ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಎಲ್ಲ ಮಾತಾಡ್ತಾರ್ರಿ, ಮತ್ತ ಅಲ್ಲಿ ಹೋದ್ ಬಳಕ ನಮಗೆ ಚಿತ್ರ ಹಿಂಸೆ ಕೊಡೋದ್ರ ಅಲ್ಬಿರಿ ಅಲ್ಲಿ ಕೊಟ್ಟ ಕೇಸಿಂದಲ್ಲ ರೀ, ಮತ್ತೆ ಇಲ್ಲಿಗೆ ಬಂದ್ ಹಾಕಿಲ್ರಿ ಇಲ್ಲ ರೀ, ನನಗಿಲ್ಲರಿ ಸುಧಾರಿಸಲು ಐತ್ರಿ, ಮತ್ತೂ ಅದೇ ಅಂಜಿಕೆ ಹಾಕ್ಲತ್ತವ್ರಿ. ಅದು ಇನ್ನೊಂದ್ ಅಂದ್ರಲ್ಲ, ನಿಮ್ಗೆ 15 ಲಕ್ಷಿನ ಡೀಲ್ ಅಂತ ಮಾಡಂತಂದಿರ್ರಿ. ಒಬ್ಬ ಗಂಡಸ್ ಮಗ ಅಂತ್ರಿ, ಅವ್ನ ಬಲ್ನ ಖಾಲಿ ಫೋನ್ನಾಗ ಅಷ್ಟೇ ಮಾತಾಡ್ಬೇಕಂತ್ರಿ. ಅವ್ ಕರ್ದಲ್ ನಾನು ಹೋಗ್ಬೇಕಂತ್ರಿ ಲಾರ್ಜಿಗೆ ಹೋಗಿ ಕೇಸಿಂದ್ರ ಅವಾಗ್ಲೂ 4 ಹುಡುಗರು ಬಂದು ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರ ಬಲ್ಲಿಂದ ರೊಕ್ಕ ಹೊಚ್ಚೋದು ಅಷ್ಟೇ ಮಾಡದ್ರಿ. ನಾನ್ ಮಾಡಲ್ಲಂದಿ ಸಲುವಾಗಿಂದ ಈಕಿನೇ ಮಾಡ್ಯಾಡ್ರಿ. ಇನ್ನು ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಕಲಬುರಗಿ ಜಿಲ್ಲೆಯ ಉದ್ಯಮಿ ವಿನೋದ್ರನ್ನ ಮುಂಬೈ ಮೂಲದ ಯುವತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಸಿ ನಂತರ ಲಾಡ್ಜ್ಗೆ ಕರೆದಿದ್ದಾರೆ. ಅದಾದ ಬಳಿಕ ಉದ್ಯಮಿ ಹಾಗೂ ಯುವತಿಯ ವಿಡಿಯೋ ಇಟ್ಟುಕೊಂಡು 40 ಲಕ್ಷ ಹಣ ವಸೂಲಿ ಮಾಡಿದ್ದಾಗಿ ಸಂತ್ರಸ್ತೆಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಖುದ್ದು ಸಂತ್ರಸ್ತೆಯರೇ ಕಲಬುರಗಿಯ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಹನಿ ಟ್ರ್ಯಾಪ್ ಹಾಗೂ ರೇಪ್ ಪ್ರಕರಣದ ಬಗ್ಗೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಕಲಬುರಗಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ. ಅದರಲ್ಲಿ ರಾಜು ಲೆಂಗಟಿ ಅನ್ನೋರನ್ನ ಅರೆಸ್ಟ್ ಮಾಡಿದ್ದೇವೆ, ಸಂತ್ರಸ್ತೆಯರಿಗೆ ಸೂಕ್ತ ರಕ್ಷಣೆ ನೀಡುತ್ತೇವೆ ಅಂದಿದ್ದಾರೆ. ಯುವತಿ ಒಟ್ಟು 8 ಜನ ಆರೋಪಿಗಳ ಮೇಲೆ ದೂರು ನೀಡಿದರು. ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ಆರೋಪವನ್ನು ಮಾಡಿದ್ರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ. ಮತ್ತು ಈ ಆರೋಪಿಯ ಏನು ಅವನ ಕೃತ್ಯಕ್ಕೆ ಬಳಸಿರೋ ವಾಹನ ಇತ್ತು, ಆ ವಾಹನವನ್ನು ಕೂಡ ನಾವು ವಶಪಡಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವರು ಏನು ಆರೋಪಿಗಳಿದ್ದಾರೆ, ಬೇರೆ ಆರೋಪಿಗಳಿದ್ದಾರೆ, ಅವರ ಪಾತ್ರ ಈ ಪ್ರಕರಣದಲ್ಲಿ ಏನೇನು ಅದರ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿತಾರೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ಸೊಮೋಟೋ ಆಗಿ ಪೊಲೀಸರು ದಾಖಲಿಸಿಕೊಂಡು ಈ ಹನಿ ಟ್ರ್ಯಾಪರ್ಸ್ಗಳಿಗೆ ಗಾಳ ಹಾಕ್ತಾರಾ ಅಥವಾ ಕೇವಲ ಅತ್ಯಾಚಾರ ಪ್ರಕರಣ ಏನು ದಾಖಲಾಗಿದೆ ಆ ಒಂದು ಪ್ರಕರಣದ ಒಂದು ತನಿಖೆ ನಡೆಸಿ ಕೈ ತೊಳೆದುಕೊಳ್ತಾರಾ ಎಂಬುದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.